ಚಟಗುಬ್ಬಿ ಆಸ್ಪತ್ರೆಗೆ ಮತ್ತೊಂದು ಗರಿ. ಡಯಾಲಿಸಿಸ್ ಯಂತ್ರ ದೇಣಿಗೆ. ಬಡವರ ಸಂಜೀವಿನಿ ಎಂದೇ ಖ್ಯಾತಿ ಪಡೆದಿರುವ ಹುಬ್ಬಳ್ಳಿಯ ಚಟಗುಬ್ಬಿ ಆಸ್ಪತ್ರೆಗೆ ಮತ್ತೊಂದು ಆಧುನಿಕ ಡಯಾಲಿಸಿಸ್ ಯಂತ್ರ ಸೇರ್ಪಡೆಯಾಗಿದೆ. ಸಮಾಜ ಸೇವೆಯ ಭಾಗವಾಗಿ ಎಸ್.ಸಿ. ಶೆಟ್ಟರ್ ಅವರ ಪುತ್ರರಾದ ವಿಜಯ್ ಶೆಟ್ಟರ್ ಹಾಗೂ ನಿಖಿಲ್ ಶೆಟ್ಟರ್ ಅವರು ಆಸ್ಪತ್ರೆಗೆ ಡಯಾಲಿಸಿಸ್ ಯಂತ್ರವನ್ನು ದೇಣಿಗೆಯಾಗಿ ನೀಡಿದರು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಉದ್ಘಾಟನಾ ಸಮಾರಂಭವನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಟಗುಬ್ಬಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ವೈದ್ಯರಾದ ಡಾಕ್ಟರ್ ಶ್ರೀಧರ್ ದಂಡಪ್ಪ ವಹಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು, ಬಡವರಿಗೆ ಉತ್ತಮ ಆರೋಗ್ಯ ಸೇವೆ ದೊರೆಯುವ ನಿಟ್ಟಿನಲ್ಲಿ ಚಟಗುಬ್ಬಿ ಆಸ್ಪತ್ರೆ ಮಹತ್ವದ ಪಾತ್ರ ವಹಿಸುತ್ತೆ. ಡಯಾಲಿಸಿಸ್ನಂತಹ ಜೀವ ರಕ್ಷಕ ಚಿಕಿತ್ಸೆಗೆ ಈ ಹೊಸ ಯಂತ್ರ ಬಹಳಷ್ಟು ರೋಗಿಗಳಿಗೆ ಅನುಕೂಲವಾಗಲಿದೆ. ಸಮಾಜಮುಖಿ ಕಾರ್ಯವಾಗಿ ಈ ಯಂತ್ರವನ್ನು ದೇಣಿಗೆಯಾಗಿ ನೀಡಿರುವ ವಿಜಯ್ ಶೆಟ್ಟರ್ ಹಾಗೂ ನಿಖಿಲ್ ಶೆಟ್ಟರ್ ಅವರ ಸೇವಾ ಭಾವವನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದರು. ಆಸ್ಪತ್ರೆಯ ಆಡಳಿತಾಧಿಕಾರಿ ಹಾಗೂ ವೈದ್ಯರಾದ ಡಾಕ್ಟರ್ ಶ್ರೀಧರ್ ದಂಡಪ್ಪ ಮಾತನಾಡಿ, ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ರೋಗಿಗೂ ಗುಣಮಟ್ಟದ ಚಿಕಿತ್ಸೆ ನೀಡಿ ಗುಣಮುಖರನ್ನಾಗಿ ಕಳುಹಿಸುವುದೇ ನಮ್ಮ ಧ್ಯೇಯ. ಆಧುನಿಕ ವೈದ್ಯಕೀಯ ಉಪಕರಣಗಳೊಂದಿಗೆ ಆಸ್ಪತ್ರೆ ಉತ್ತಮ ಸೇವೆ ನೀಡುತ್ತಿದ್ದು, ಹೊಸ ಡಯಾಲಿಸಿಸ್ ಯಂತ್ರ ಸೇರ್ಪಡೆಯಿಂದ ಮೂತ್ರಪಿಂಡ ಸಂಬಂಧಿತ ರೋಗಿಗಳಿಗೆ ಇನ್ನಷ್ಟು ಉತ್ತಮ ಚಿಕಿತ್ಸೆ ನೀಡಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ, ಗಣ್ಯರು, ದಾನಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ನಮ್ಮಲ್ಲಿ ಶ್ರೀ ವಿಜಯ್ ಶೆಟ್ಟರ್ ಅವರು ಎಸ್.ಸಿ. ಶೆಟ್ಟರ್ ಆ್ಯಂಡ್ ಸನ್ಸ್ ಅಂತೇಳಿ ಟಾಟಾದ ಏನಿದ್ದಾರೆ ಅವರು ನಮಗೆ ಸುಮಾರು 45 ಲಕ್ಷ ರೂಪಾಯಿ ಮೊತ್ತದ ಡಯಾಲಿಸಿಸ್ ಮಷಿನ್ಗಳನ್ನು ಇವತ್ತು ನಮಗೆ ಚಟಗುಬ್ಬಿ ಹಾಸ್ಪಿಟಲ್ಗೆ ದೇಣಿಗೆಯನ್ನು ನೀಡಿದ್ದಾರೆ. ಇದು ನಾವು ಬಹುದಿನಗಳಿಂದ 6 ತಿಂಗಳಿಂದ ಬಹಳಷ್ಟು ಪೇಷಂಟ್ಗಳು ನಮಗೆ ಡಯಾಲಿಸಿಸ್ ಇಲ್ಲಿ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಇವತ್ತು ನಮಗೆ ದೇಣಿಗೆಯಾಗಿ ನಮಗೆ ನೀಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.